ನಮಸ್ತೆ ನನ್ನೆಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿರ್ತೀರಿ ಅಂತ ಭಾವಿಸ್ತಾ ನನ್ನ ಮತ್ತೊಂದು ರೋಮಾಂಚನಕಾರಿ ವ್ಲಾಗ್ಗೆ ನಿಮ್ಮೆಲ್ಲರನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಕೂಡ ಸುಸ್ವಾಗತ. ವೀಕ್ಷಕರೇ, ನಾನಿವತ್ತು ಬಂದಿರುವಂತಹ ಜಾಗ ಬೆಂಗಳೂರಿಂದ ಕೇವಲ 74 ಕಿಲೋಮೀಟರಿಂದ 75 ಕಿಲೋಮೀಟರ್ಗಳಾಗಿದೆ ಮತ್ತು ನಮ್ಮ ಚನ್ನಪಟ್ಟಣದಿಂದ 29ರಿಂದ 30 ಕಿಲೋಮೀಟರ್ ಆಗಿದೆ. ನಿಮಗೆ ತಿಳಿದಿರುವ ಹಾಗೆ ಈ ಬೆಟ್ಟದ ಹೆಸರು ಬಂದು ಬಾಣಂತಮಾರಿ ಬೆಟ್ಟ. ಈ ಒಂದು ಬೆಟ್ಟವನ್ನು ನಾವು 3 ಭಾಗಗಳಾಗಿ ವಿಂಗಡಿಸಬಹುದು. ಯಾವುವೆಂದರೆ ಮುಂದೆ ನೋಡ್ತಾ ಹೋಗೋಣ. ಮೊದಲಿಗೆ ಈ ಬೆಟ್ಟವನ್ನು ಸಂಪೂರ್ಣವಾಗಿ ಕಾಲ್ನಡಿಗೆ ಮುಖಾಂತರವೂ ಹತ್ತಬಹುದು, ಇಲ್ಲವಾದರೆ ಉತ್ತಮ ಆಫ್ ರೋಡಿಂಗ್ ಬೈಕ್ ಎಕ್ಸ್ಪೀರಿಯನ್ಸ್ ಪಡೆಯಲು ಮೊದಲ ಹಂತದವರೆಗೂ ಬೈಕ್ ತೆಗೆದುಕೊಂಡು ಹೋಗಬಹುದು. ದೇವಸ್ಥಾನ ಇರುವಂಥದ್ದು ಮೊದಲನೇ ಹಂತ ಆಗಿರುವಂಥದ್ದು. ನಾವು ದೇವಸ್ಥಾನವನ್ನು ತಲುಪಿದ ನಂತರ ಪೂಜೆ ಮಾಡಿಕೊಂಡು ನಂತರ ಚಾರಣವನ್ನು ಮುಂದುವರಿಸಬಹುದು. ನಮ್ಮ ಎರಡನೇ ಹಂತದಲ್ಲಿ ನಮಗೆ ತುಂಬ ಅಡಚಣೆಗಳು ಬರುತ್ತದೆ. ಯಾಕಂದರೆ ಎಲ್ಲ ದಾರಿಯೂ ಕೂಡ ಒಂದೇ ರೀತಿಯಾಗಿ ಕಾಣತೊಡಗುತ್ತದೆ. ಆದ್ದರಿಂದಾಗಿ ನಮ್ಮ ಚಾರಣದಲ್ಲಿ ಅಡಚಣೆ ಆಗಬಹುದು. ಸರ್ ಮತ್ತೆ ಇಳಿಬೇಕಾದ್ರೆ ಕಷ್ಟ ಸರ್. ಇಲ್ಲಿ ಮುಂದ್ಗಡೆ ಸಾಮಾನು ಬಿಡಿಸ್ಬಿಟ್ರು. ಮುಂದ್ಗಡೆ ಸ್ಪೈಡರ್ ಮ್ಯಾನ್ ಹೋಗುವ ಹಾಗೆ ಅಲ್ಲಲ್ಲಿ ಬಾಣದ ಗುರುತುಗಳನ್ನು ನಾವು ದಯವಿಟ್ಟು ಪಾಲನೆಯನ್ನು ಮಾಡ್ತಾ ಹೋಗಬೇಕು. ಬಾಣದ ಗುರುತುಗಳನ್ನು ಎಲ್ಲೆಲ್ಲಿ ನೋಡ್ತೀವಲ್ಲ ಆ ಒಂದು ದಾರಿಯನ್ನು ಫಾಲೋ ಮಾಡ್ತಾ ಹೋದರೆ ನಮಗೆ ಅಂದರೆ ರೈಟ್ ವೇ ಏನಿದೆ ಅದು ಸಿಗುತ್ತೆ. ನಮಗೆ ಗೊತ್ತಿಲ್ಲದೆ ಯಾವ್ಯಾವುದು ದಾರಿಯನ್ನು ಚೂಸ್ ಮಾಡಬಾರ್ದು. ನೋಡಿ, ಇಲ್ಲಿ ಸಿಗ್ತಾ ಇರೋ ಹಾಗೆ ಬಾಣದ ಗುರುತನ್ನು ಫಾಲೋ ಮಾಡಬೇಕು. ನಂತರ ನಮ್ಮ ಪಯಣ ನೆಕ್ಸ್ಟ್ ವಿಶಾಲವಾದ ನೋಟದ ಕಡೆಗೆ, ನಮ್ಮ ಎರಡನೇ ಚರಣದ ಕಡೆ, ಎರಡನೇ ಜಾಗ ಏನಿದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ, ತುಂಬ ಕಿರಿದಾದಂಥ ಸ್ವಚ್ಛಂದವಾದಂಥ ಜಾಗ. ಇಂಥ ಒಂದು ಜಾಗಗಳಲ್ಲಿ ಟ್ರೆಕ್ಕಿಂಗ್ ಮಾಡುವಂಥದ್ದು ತುಂಬ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ, ಒಂದೊಳ್ಳೆ ಅನುಭವ ಸಿಗುತ್ತೆ. ಅನುಭವ ಅಂದರೆ ಕಾಶಿನಾಥ್ ಅನುಭವ ಅಲ್ಲ, ಲೈಕ್ ಟ್ರೆಕ್ಕಿಂಗ್ ಮಾಡುವಂಥ ಒಂದೊಳ್ಳೆ ಗುಡ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ನೆಕ್ಸ್ಟು ನಮ್ಮ ಕಾಲ್ನಡಿಗೆ ಮುಖಾಂತರ ವಿಶಾಲದ ನೋಟದ ಕಡೆಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನಾವು ಹೋಗ್ತಾ ಇರುವಂಥ ದಾರಿ ಎಷ್ಟು ಅಂದರೆ ಎಷ್ಟು ಚೆನ್ನಾಗಿದೆ. ಸುತ್ತಮುತ್ತಲು ಆ ಒಂದು ಏನದು ಪರಿಸರದ ಸೌಂದರ್ಯ ಯಾವ ರೀತಿ ಇದೆ ನೋಡಿ. ಜೊತೆಗೆ ಅಲ್ಲಲ್ಲಿ ಅಂದರೆ ಇದ್ದಕ್ಕಿದ್ದಂಗೆ ಮಳೆ ಬರುತ್ತೆ, ಇದ್ದಕ್ಕಿದ್ದಂಗೆ ಹೋಗ್ಬಿಡುತ್ತೆ. ಒಂದು ಅಲ್ಲಿರೋವಂಥ ವೆದರೇ ಬೇರೆ ಥರ. ಲೈಕ್ ನಮ್ಮ ಬೆಂಗಳೂರು ವೆದರ್ಗಿಂತ ಅದು ಡಿಫ್ರೆಂಟ್ ವೆದರು. ನೀವು ನೋಡ್ತಾ ಇರುವಂಥದ್ದು ಸುತ್ತಮುತ್ತ ಬರೀ ಬೆಟ್ಟಗಳೇ ಕಾಣಿಸ್ತದೆ. ಮಧ್ಯೆ ಅಲ್ಲಲ್ಲಿ ಸಣ್ಣ ಸಣ್ಣ ಪುಟ್ಟ ಹಳ್ಳಿಗಳಿದೆ. ಆದರೆ ಅಂಥ ದೊಡ್ಡ ಸಿಟಿ ಏನಲ್ಲ, ಹಳ್ಳಿಗಳಿರೋದ್ರಿಂದನೇ ಈ ಬೆಟ್ಟಗಳಿಂದ ನೈಸರ್ಗಿಕ ನಮ್ಮ ಪರಿಸರ ಉಳಿತಾ ಇರೋದು. ಸೊ ನಮ್ಮ ಈ ಕಾಲ್ನಡಿಗೆ ಮುಖಾಂತರ ನಾವು ಆಲ್ರೆಡಿ ನಮ್ಮ ಎರಡನೇ ಜಾಗಕ್ಕೆ ಬಂದು ತಲುಪಿದ್ದೀವಿ. ಸೊ ಈ ಎರಡನೇ ಜಾಗದಲ್ಲಿ ವಿಶಾಲವಾದಂಥ ನೋಟ ನೀವು ನೋಡ್ಬೋದು. ತುಂಬ ಎತ್ತರ ಪ್ರದೇಶದಿಂದ ನಾವು ಈ ಒಂದು ವಿಶಾಲವಾದ ನೋಟವನ್ನು ನೋಡ್ತಾ ಇದ್ದೀವಿ. ಇವಾಗ ನಾವು ಮೂರನೇ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ಅದೇ ನಮ್ಮ ಎರಡನೇ ಜಾಗ, ಎರಡನೇ ವಿಶಾಲವಾದ ನೋಟ ಅಂತ ಹೇಳಿದ್ವಲ್ಲ. ಸೊ ನಮಗೆ ನಾವು ಹತ್ತಿ ಬರ್ಬೇಕಾದ್ರೆ ಅಷ್ಟು ವಿಶಾಲವಾಗಿ ನಮ್ಗೆ ಗೊತ್ತಾಗಿಲ್ಲ, ಬಟ್ ದೂರದಿಂದ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಇವಾಗ ನಾವು 3ನೇ ಸ್ಥಾನಕ್ಕೆ ಬಂದಿದ್ದೀವಿ. ಇದೇ ನಮ್ಮ ಪೀಕ್ ಪಾಯಿಂಟ್. ಇಲ್ಲಿ ನಮಗೆ ಉತ್ತಮವಾದಂಥ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ಸೊ ವ್ಯೂ ಅಂತೂ ಫುಲ್ ಅಲ್ಟಿಮೇಟ್ ಆಗಿದೆ. ನಾವು ಯಾವ್ದಾವುದೋ ಊರ ಹತ್ರ ಇರೋ ಬೆಟ್ಟಗಳಿಗೆ ಹೋಗ್ತೀವಿ, ಫಸ್ಟ್ ನಮ್ಮೂರ ಹತ್ರ ಇರೋ ಬೆಟ್ಟಗಳನ್ನ ನಾವು ನೋಡಿರಲ್ಲ. ಸೊ ಇವತ್ತು ನಮ್ಮ ಆಪರ್ ಫಿಟ್ನೆಸ್ ಕಡೆಯಿಂದ ಬಾಣಂತಮಾರಿ ಬೆಟ್ಟಕ್ಕೆ ಬಂದಿದ್ದೀವಿ. ಸೊ ಎಲ್ಲ ಇನ್ನು ಕೆಳಗಡೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲೆಲ್ಲ ವ್ಯೂ ಪಾಯಿಂಟಲ್ಲಿ ಫೋಟೋ ತಗೊತಾ ಇದ್ದಾರೆ. ವ್ಯೂ ಮಾತ್ರ ಅಲ್ಟಿ ಅಲ್ಟಿ. ಮಳೆ ಬರ್ತಾ ಇದೆ, ಮಳೆ ಬಂದ್ರೆ ಮಳೆದು ಎಕ್ಸ್ಪೀರಿಯನ್ಸ್ ಮಾಡಿಸ್ಬೋದು. ಸಕ್ಕತ್ತಾಗಿದೆ. ಫುಲ್ ಟಾಪಲ್ಲಿ ಇದೀವಿ ಅಂತ ಅನ್ಸುತ್ತೆ. 360 ಡಿಗ್ರಿ ಏನೈತೆ ಗೊತ್ತಾ ವ್ಯೂ. ಬನ್ನಿ ವಿಸಿಟ್ ಮಾಡಿ. ಕಡೆ ಪಾಯಿಂಟ್ ವ್ಯೂ ಪಾಯಿಂಟ್ ಹೋದೆ. ಸಿಂಗಲ್ ಬರೋದ್ಕಿನ ಗ್ರೂಪ್ ಆಗಿ ಬಂದ್ರೆ ಇಲ್ಲ ಫ್ರೆಂಡ್ಸ್ ಜೊತೆ ಬಂದ್ರೆ ಚೆನ್ನಾಗಿರ್ತದೆ. ಬನ್ನಿ, ವ್ಯೂ ಹಾಳು ಮಾಡ್ಬೇಡಿ ಅಷ್ಟೇ. ಬಂದವರು ಇಲ್ಲಿ ನೀಟಾಗಿ ಮೇಂಟೈನ್ ಮಾಡಿ. ಎಲ್ಲಾನು ಏನೇನೋ ಪ್ಲಾಸ್ಟಿಕ್ ಎಲ್ಲ ಹಾಕಿ ಕಸಗಳೆಲ್ಲ ಹಾಕಿ ಹೋಗ್ಬೇಡಿ, ನೀಟಾಗಿ ಮೇಂಟೈನ್ ಮಾಡಿ ಅನ್ನೋದಷ್ಟೇ ರಿಕ್ವೆಸ್ಟ್. ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮ ಮೇನ್ ಪೀಕ್ ಪಾಯಿಂಟ್. ಇಲ್ಲಿಂದ ನೋಡಿ, ನಾನು ಒಂದು ಸ್ವಲ್ಪ ಮೇಲಿದ್ದೀನಿ ಅಷ್ಟೇ, ಯಾವ ರೀತಿ ವ್ಯೂ ಕಾಣಿಸ್ತಾ ಇದೆ ಅಂತ ನೋಡಿದ್ರಲ್ಲ. ಸೊ ಮುಗೀತು, ಇಲ್ಲಿಗೆ ನಮ್ಮ ಈ ಒಂದು ಬೆಟ್ಟದ ಟ್ರೆಕ್ಕಿಂಗ್ ಮುಗೀತು.
ಇಳಿಬೇಕಾದ್ರೆ ನನ್ನ ಒಳಗಡೆ ಸ್ವಲ್ಪ ಕಾಲಂತೂ ಹೆವಿ ಹುರತ್ಕೊಂಡ್ಬಿಡ್ತು. ಸೊ ನಮ್ಮ ಹುಡುಗರು ನೋಡಿ ಅಡ್ವೆಂಚರಲ್ಲೇ ಇನ್ನೂ ಅಡ್ವೆಂಚರ್ ಮಾಡೋಣ ಅಂತೇಳಿ ಇನ್ನೊಂದು ಡಿಫ್ರೆಂಟ್ ದಾರಿನ ಹಿಡ್ಕೊಂಡು ಎಲ್ಲರೂ ಕೂಡ ಅಂದರೆ ನಾವೊಂದು ಸಿಂಪಲ್ ಒಂದು 4 ಜನ ಇದ್ದು 4 ಜನ ಮಾತ್ರ ಒಂದು ಸಪ್ರೇಟ್ ರೂಟಲ್ಲಿ ಹೋದೋ. ಹಂಗೆ ಇಳ್ಕೊಳ್ತಾ ಹೋಗ್ತಾ ಇದ್ವಿ. ನೆಕ್ಸ್ಟು ಹೇಳೋದಾದರೆ ಈ ಒಂದು ಬೆಟ್ಟ ಅಲ್ಲಿರುವಂಥ ಬಾಣಂತ ಮಾರಿ ಏನಿದ್ದಾರಲ್ಲ ಆ ಒಂದು ದೇವ್ರನ್ನ ಇವರು ಏನಕ್ಕೆ ಪೂಜೆ ಮಾಡ್ತಾರೆ ಅಂದರೆ ಅಲ್ಲಿರುವಂಥ ಒಂದು ಫಲವತ್ತತೆಗಾಗಿ. ಸೊ ಅಂದರೆ ಸುತ್ತಮುತ್ತಲಿನ ರೈತರು ಏನಿದ್ದಾರೆ ಆ ಒಂದು ಫಲವತ್ತತೆ ನಮಗೆ ಸಿಗಲಿ, ನಮ್ಮ ಭೂಮಿಗೆ ಫಲವತ್ತತೆ ಸಿಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಇಲ್ಲಿ ಬಂದು ಪೂಜೆ ಮಾಡ್ಕೊತಾ ಹೋಗ್ತಾರೆ ಅಂತ ಹೇಳಿದ್ದಾರೆ. ಸೊ ಜಾಸ್ತಿ ಇನ್ಫಾರ್ಮೇಷನ್ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ ಫ್ರೀ ಇದೆ, ಅಲ್ಲಿ ಕಮೆಂಟ್ ಮಾಡಿ. ಸೊ ಆ ಒಂದು ಬೆಟ್ಟ ಇಳಿದ ತಕ್ಷಣ ನಾವು ಬಂದಿದ್ದೆ ನಮ್ಮ ಸರ್ ಅವರ ಫ್ರೆಂಡ್ ಅವರ ಒಂದು ಗೆಸ್ಟ್ ಹೌಸ್ ಏನೋ ಇಟ್ಕೊಂಡಿದ್ದಾರೆ ಅಲ್ಲಿ. ಸೊ ಅಲ್ಲಿ ತೋಟದ ಮನೆ ಅಂತ ಬಂದು ತೋಟದ ಮನೆ ಹತ್ರ ಎಲ್ಲರೂ ಕೂಡ ಬಂದಾದ್ಮೇಲೆ ಎಲ್ರಿಗೂ ಕೂಡ ಅಲ್ಲಿ ಬಂದಿದ್ದಂಥ ಟ್ರೆಕ್ಕಿಂಗ್ ಯಾರೆಲ್ಲ ಬಂದಿದ್ರು ಅವರೆಲ್ರಿಗೂ ಕೂಡ ಊಟದ ವ್ಯವಸ್ಥೆ ಇತ್ತು. ಅಂದರೆ ನಾವು ಮಾಡ್ತಾ ಇರೋದು ನಾಷ್ಟ, ಬಟ್ ಟೈಮಿಂಗ್ಸ್ ಆಗಿತ್ತು, ಊಟದ ಟೈಮಿಂಗ್ಸ್ ಆಗಿತ್ತು. ಸೊ ಅಲ್ಲಿಂದ ಊಟ ಮುಗಿಸ್ಕೊಂಡು ಎಲ್ಲರೂ ಕೂಡ ನಮ್ಮ ಊರಿಗೆ ಹೋದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇಲ್ಲಿಗೆ ನಾನು ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.